ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಳು ನನ್ನ ಮಗಳು, ಇವಳ ಹೆಸರು ಮಿಹಿರಾ ಅಂತ. ಸೇ ಹಾಯ್. ಹಾಯ್ ಹೇಳು. ಹಾಯ್ ಹೇಳು. ಹಾಯ್. ಅವಳು ಇವಾಗ ಸ್ವಲ್ಪ ಹೊತ್ತು ಮಲಗಿದ್ಲು. ಅದಾದಮೇಲೆ ಇವಾಗ ಹೋಮ್ವರ್ಕ್ ಫಿನಿಷ್ ಮಾಡ್ತಾ ಇದ್ದಾಳೆ. ಅವಳ ತಿಂಡಿ ತಿಂದ್ಲು, ಆಮೇಲೆ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಇವಾಗ. ಅದಾದಮೇಲೆ ಅವಳು ಡೈಲಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ. ಇವಾಗ ಹೋಮ್ವರ್ಕ್ ಫಿನಿಷ್ ಮಾಡಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು. ಇದು ಖರ್ಜೂರ ಹಣ್ಣು ಈ ಥರ ಇರುತ್ತೆ. ಇದನ್ನು ಇವಾಗ ತಿಂತಾಳೆ ಅವಳು. ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಆಮೇಲೆ ಇದನ್ನು ತಿಂತಾಳೆ. ಅವಳಿಗೆ ಫ್ರೂಟ್ಸ್ ಅಂದರೆ ಇಷ್ಟ. ಎಲ್ಲ ಥರ ಫ್ರೂಟ್ಸ್ನೂ ತಿಂತಾಳೆ ನನ್ನ ಮಗಳು. ಇವಾಗ ಒಂದು ಕ್ರಾಫ್ಟ್ ಮಾಡಿದ್ದಾಳೆ. ತೋರಿಸು ಮಿಹಿರಾ, ಏನದು ಅಂತ. ಓಕೆ, ನಾನು ನಿನಗೆ ಹ್ಯಾಂಗ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಅಮ್ಮ ಗ್ಲೂ ಕೊಡ್ತಾರೆ. ಓಕೆ, ಗ್ಲೂ ಕೊಟ್ಟರೆ ಇದು ಹೆಂಗೆ ಮಾಡೋದು ಅಂತಲೂ ತೋರಿಸ್ತೀಯಾ ನೀನು ಎಲ್ಲರಿಗೂ? ಓಕೆ, ತೋರಿಸು ಬುಕ್ಕು ಹೆಂಗೆ ಸರಿಯಾಗಿ. ನೈಸ್. ಹೀರಾ ಇವಾಗ ಬುಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾಳೆ. ನಿಮ್ಮನೇಲೂ ಯಾರಾದರೂ ಮಕ್ಕಳಿದ್ರೆ ಅವರಿಗೆ ಈ ವಿಡಿಯೋನ ತೋರಿಸಿ, ಆಯಿತಾ? ಓಕೆ, ಸ್ಟಾರ್ಟ್ ಮಾಡು. ಫಸ್ಟು 2 ಪೀಸಸ್ ಹಿಂಗೆ ಕಟ್ ಮಾಡ್ಕೋಬೇಕು. ಆಮೇಲೆ 2 ಪೀಸಸ್ ಕಟ್ ಮಾಡಿಕೊಂಡು 1 ಪೀಸ್ ತಗೊಂಡು ಹಿಂಗೆ ಮರ್ಚ್ ಫೋಲ್ಡ್ ಮಾಡಬೇಕು. ಆಮೇಲೆ ಮತ್ತೆ ಹಿಂಗೆ ಮರ್ಚ್ಬೇಕು. ಓಕೆ, ಆಮೇಲೆ ತೆಗಿಬೇಕು. ಓಕೆ, ನೆಕ್ಸ್ಟ್ ಗ್ಲೂ ತಗೊಳ್ಳಿ. ಆಮೇಲೆ ಹೀಗೆ ಹಚ್ಚಿರಬೇಕು. ಓಕೆ, ಈ ಥರ ಗ್ಲೂನ ಎಲ್ಲ ಕಡೆ ಹಚ್ಚಬೇಕು ಅಲ್ವಾ? ನೆಕ್ಸ್ಟ್ ಮರ್ಚ್ಬೇಕು. ಈಗ ಇನ್ನೊಂದು ಪೇಪರ್ ತೊಗೊಂಡು ಅದನ್ನು ಸೇಮ್ ಇದೇ ಥರ ಫೋಲ್ಡ್ ಮಾಡಬೇಕು. ಆಮೇಲೆ ಅದಕ್ಕೂ ಗ್ಲೂ ಅಪ್ಲೈ ಮಾಡಬೇಕು ಅಲ್ವಾ ಮಿಹಿರಾ? ಅದನ್ನು ಆ ಥರ ಅಟ್ಯಾಚ್ ಮಾಡಬೇಕು. ಆವಾಗ ಈ ಥರ ಬುಕ್ಕು ರೆಡಿ ಆಗುತ್ತೆ. ಅದರೊಳಗಡೆ ಅವಳು ಏನಾದರೂ ಬರ್ಕೊತಾಳೆ ಅಲ್ವಾ ಮಿಹಿರಾ? ಈ ಥರ ಅವಳು ಇನ್ನೂ ಒಂದು ಬುಕ್ ಮಾಡಿದ್ಲು, ಅದೆಲ್ಲೋ ಮಿಸ್ ಆಗಿದೆ, ಇವಾಗ ಕಾಣಿಸ್ತಿಲ್ಲ. ಈ ಥರ ಕವರು ಹಾಕ್ಬೋದು ಮತ್ತು ಹಿಂಗೆ ಎಂಥದ್ದು ಡ್ರಾನು ಮಾಡ್ಬೋದು. ಓಕೆ. ಗುಜರಾತಲ್ಲಿ ಎಲ್ಲ ಕಡೆ ತುಂಬ ಮಳೆ ಇರೋದಕ್ಕೆ ನಮ್ಮದು ವೈಫೈ ಕೂಡ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ಇವಾಗ ಯಾರೋ ಕನೆಕ್ಷನ್ ಫಿಕ್ಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ನಾವು ವೇಟ್ ಮಾಡ್ತಾ ಇದ್ದೀವಿ. ಇವತ್ತೆಲ್ಲ ಕಡೆ ಮಳೆ ಬೆಳಿಗ್ಗೆಯಿಂದನೂ. ಇಷ್ಟು ದಿನ ತುಂಬ ಸೆಕೆ ಇತ್ತು. ಇವತ್ತು ಬೆಳಿಗ್ಗೆಯಿಂದ ತುಂಬ ಮಳೆ ಬರ್ತಾ ಇದೆ. ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ನಮಗೆ. ಇಲ್ಲಿ ಮಳೆ ಬಂದರೆ ಎಲ್ಲ ರೋಡೆಲ್ಲ ಫುಲ್ಲು ನೀರು ತುಂಬ್ಕೊಂಡು ಬಿಡುತ್ತೆ. ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿರುತ್ತೆ ಅಂತ. ನೋಡಿ ಇಲ್ಲಿ ರೋಡಲ್ಲೆಲ್ಲ ಹೇಗಾಗ್ಬಿಟ್ಟಿದೆ ಅಂತ. ಮಳೆ ಬರ್ತಾ ಇದೆ. ಅಂದರೆ ತುಂಬ ಜೋರಾಗಿ ಏನು ಬರ್ತಾ ಇಲ್ಲ, ಬೆಳಿಗ್ಗೆಯಿಂದನೂ ಇಷ್ಟೇ ಬರ್ತಾ ಇದೆ ಮಳೆ. ನೋಡಿ ನನ್ನ ಮಗಳನ್ನ, ಅವಳು ಸ್ಕೂಟರ್ ತೊಗೊಂಡು ಆಟ ಆಡೋಕ್ಕೆ ಬಂದಿದ್ದಾಳೆ ಈ ಮಳೆಯಲ್ಲಿ. ಇವಳು ನೋಡಿ ಮಳೆಯಲ್ಲಿ ಆಟ ಆಡಬೇಕು ಅಂತ ಅವಳಿಗೆ, ಬಟ್ ನಾನು ಅವಳನ್ನ ಕಳಿಸ್ತಿಲ್ಲ ಮಳೆಯಲ್ಲಿ. ಅವಳಿಗೂ ಮನೆ ಒಳಗಡೆನೇ ಇದು ಟೈಮ್ ಪಾಸ್ ಆಗ್ತಿಲ್ಲ. ನೋಡಿ ಇಲ್ಲಿ ಗುಜರಾತಲ್ಲಿ, ಅಂದರೆ ನಾವಿರೋದು ಜಾಮ್ನಗರ್ ಅಂತ, ಅಲ್ಲಿ ಆಕಳೆಲ್ಲ ಈ ಥರ ಓಡಾಡ್ತಾ ಇರುತ್ತೆ. ಎಲ್ಲರೂ ಮನೆ ಮುಂದೆ ಅವರಿಗೆ ಏನಾದರೂ ತಿನ್ನೋದಕ್ಕೆ ಹಾಕಿರ್ತಾರೆ.
ತಿಂಡಿ ಹಾಕಿರ್ತಾರೆ. ಇವತ್ತು ಮಳೆ ಇರೋದಕ್ಕೆ ಜಾಸ್ತಿ ಕಾಣಿಸ್ತಾ ಇಲ್ಲ, ಇಲ್ಲಾಂದರೆ ತುಂಬ ಈ ಥರ ಓಡಾಡ್ಕೊಂಡಿರ್ತಿದ್ವು. ನಾವು ಏನಾದರೂ ಅವ್ರಿಗೆ ಕೊಡ್ತೀವಿ ಅವಾಗ ತಿನ್ನೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ. ಈಗ ಮಳೆ ಆಗಿರೋದಕ್ಕೆ ರೋಡೆಲ್ಲ ಈ ಥರ ಆಗ್ಬಿಟ್ಟಿದೆ ನೋಡಿ. ಫುಲ್ ಎಲ್ಲ ಕಡೆ ರೋಡ್ ಹೆಂಗಾಗಿದೆ ಅಂತ, ಫುಲ್ ಎಲ್ಲ ಕಡೆ ನೀರಾಗ್ಬಿಟ್ಟಿದೆ. ಬೇಡ ಆಟ ಆಡಬಾರ್ದು, ಮಳೇಲಿ ಹೋಗೋಣ ಬಾ. ನೋಡಿ ಈ ಥರ ನಾಯಿಗಳು ಕೂಡ ಇಲ್ಲಿ ಎಲ್ಲರೂ ನಾಯಿಗಳಿಗೆ ಮತ್ತು ಅಪಾರ್ಟ್ಮೆಂಟ್ ಹತ್ರ ಕಾರ್ ಪಾರ್ಕಿಂಗ್ ಹತ್ರ ಎಲ್ಲ ಫುಲ್ಲು ನೀರಾಗ್ಬಿಟ್ಟಿದೆ. ಹಾಯ್ ಗಾಯ್ಸ್, ಇದು ನನ್ನ ಮನೆ. ಇದೊಂದು ಕಿಚನ್ ಸೆಟ್ಟು, ಮತ್ತೆ ಇದು ನಾವು ಬಿಡಿಸಿದ ಪಿಕ್ಚರು. ನಾವು ಈಗ ನನ್ನ ಮಕ್ಕಳಿಗೆ ಎಪ್ಸಕ್ಕೆ ಹೋಗುವ. ಇಲ್ಲೋಡಿ ನಿಂತ್ಕೊಂಡಿದ್ದಾರೆ, ಎಪ್ಸ್ಬರ್ತೀನಿ. ಈ ಹೆಸರು ಟ್ಯಾಟಿ, ಹೆಸರು ಲಾಯನಿ. ಟ್ಯಾಟಿ ಲಾಯನಿ ಎತ್ಕೊಳ್ಳಿ ಮಕ್ಕಳು. ಈಗ ನಾ ತಿಂಡಿ ಮಾಡ್ತೀನಿ. ಇವಳು ಇಲ್ಲೇ ಒಂದು ಮನೆ ಮಾಡ್ಕೊಂಡಿದ್ದಾಳೆ, ಅದರಲ್ಲಿ ಆಟ ಆಡ್ತಾ ಇರ್ತಾಳೆ ಯಾವಾಗಲೂ. ಇದವಳದು ಕಿಚನ್ನು, ಮತ್ತು ಇವರೆಲ್ಲ ಇವಳು ಮಗು. ಅಲ್ಲಿ ತನಕ ನೀವಿಬ್ರು ನಿಮ್ಮ ಫ್ರೆಂಡ್ಸ್ ಅಂತ ಆಡಿ ಅಲ್ಲಿದ್ದಾರೆ. ನಿಮಗೆ ನಮ್ಮಿಬ್ಬರದು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇಷ್ಟೇ. ನೀನು ಯೂಟ್ಯೂಬಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇರ್ತಾರಲ್ಲ, ಅವ್ರಿಗೊಂದು ಪ್ರಶ್ನೆ ಕೇಳ್ತೀಯಾ? ಕ್ವಿಜ್. ಏನು ಪ್ರಶ್ನೆ ಕೇಳ್ತೀಯಾ? ಕರ್ನಾಟಕದಲ್ಲಿ ರಾಜನಿಧಿಯನ್ನು ಯಾರು? ಕೇಳು. ಕರ್ನಾಟಕದಲ್ಲಿ ರಾಜನಿಧಿಯ ಯಾರು? ಕರ್ನಾಟಕದ ರಾಜಧಾನಿ ಯಾವುದು ಅಂತ. ಕರ್ನಾಟಕದ ರಾಜಧಾನಿ ಯಾರು ಅಂತ. ಯಾವುದು ಅಂತ. ಯಾವುದು ಅಂತ. ಓಕೆ, ನೀವು ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕಮೆಂಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು.